ಬೈಂದೂರಿನ ಉಪ್ಪುಂದದ ಮಡಿಕಲ್ ಅರಮಕೋಡಿ ಶ್ರೀ ಈಶ್ವರ ದೇವಸ್ಥಾನ, ಶ್ರೀ ರಾಮ ಮಂದಿರ, ಶ್ರೀ ರಾಮದೇವರ ಅಷ್ಟಬಂಧ ಪುನರ್ ಪ್ರತಿಷ್ಠೆ ಹಾಗೂ ಬ್ರಹ್ಮಕಲಶಾಭಿಷೇಕ, ಶ್ರೀ ಈಶ್ವರ ದೇವರ ತೃತೀಯ ವರ್ಷದ ಪುನರ್ ಪ್ರತಿಷ್ಠಾ ವರ್ಧಂತೋತ್ಸವ, ಅನ್ನ ಸಂತರ್ಪಣೆ ಹಾಗೂ ಧಾರ್ಮಿಕ ಕಾರ್ಯಕ್ರಮ ನಡೆಯಲಿದೆ. ಫೆಬ್ರವರಿ 17ರಂದು ಬೆಳಗ್ಗೆ 6 ಗಂಟೆಯಿಂದ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ಸಾನ್ನಿಧ್ಯದಲ್ಲಿ ಸಂಪನ್ನಗೊಳ್ಳಲಿದೆ. ಸಂಜೆ 7 ಗಂಟೆಗೆ ಗಣ್ಯರ ಉಪಸ್ಥಿತಿಯಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮ ಮತ್ತು ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಉಪ್ಪುಂದ ಮಕ್ಕಳಿಂದ ನೃತ್ಯ ವೈಭವ, ಡೆಸ್ಟಿನಿ ಸ್ಕೂಲ್ ಆಫ್ ಡ್ಯಾನ್ಸ್ ಕೊಪ್ಪ ರಿಪ್ಪನ್ ಪೇಟೆ ಹೊಸನಗರ ಇವರಿಂದ ಫಿಲಂ ಡ್ಯಾನ್ಸ್ ನಡೆಯಲಿದೆ. ಫೆಬ್ರವರಿ 18ರಂದು ಬೆಳಿಗ್ಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮ, 10-15ರ ಒಳಗೆ ಒದಗುವ ಶುಭ ಲಗ್ನ ಸುಮುಹೂರ್ತದಲ್ಲಿ ಶ್ರೀರಾಮದೇವರ ಪ್ರತಿಷ್ಠೆ, ಬ್ರಹ್ಮ ಕಲಶಾಭಿಷೇಕ, ಪ್ರತಿಷ್ಠಾಬಲಿ, ಮಹಾಪೂಜೆ ಹಾಗೂ ಅನ್ನ ಸಂತರ್ಪಣೆ ನಡೆಯಲಿದೆ. ಫೆಬ್ರವರಿ 19ರಂದು ಬೆಳಗ್ಗೆ ಧಾರ್ಮಿಕ ಕಾರ್ಯಕ್ರಮ, ಮಹಾನ್ನ ಸಂತರ್ಪಣೆ, ಸಂಜೆ 4ರಿಂದ ಸಮವಸ್ತ್ರದೊಂದಿಗೆ ವೈವಿಧ್ಯಮಯ ಪುರ ಮೆರವಣಿಗೆ ನಡೆಯಲಿದೆ. ಫೆಬ್ರವರಿ 20ರಂದು ಶ್ರೀ ಈಶ್ವರ ಮೀನುಗಾರ ಸೇವಾ ಸಮಿತಿ ಮಡಿಕಲ್ ಉಪ್ಪುಂದ ಇವರಿಂದ ಶ್ರೀದೇವರ ಸನ್ನಿಧಿಯಲ್ಲಿ ಶ್ರೀ ರುದ್ರ ಹೋಮ ಹಾಗೂ ಅನ್ನ ಸಂತರ್ಪಣೆ ಜರುಗಲಿದೆ. ಸಂಜೆ 6 ಗಂಟೆಗೆ ಆಶೀರ್ವಚನ ಮತ್ತು ವಿಶೇಷವಾಗಿ ಗಂಗಾರತಿ ನಡೆಯಲಿದ್ದು, ಜಗದ್ಗುರು ಶ್ರೀ ಶಾಂತ ಭೀಷ್ಮ ಚೌಡಯ್ಯ ಮಹಾಸ್ವಾಮಿಗಳು, ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಗುರುಪೀಠ ಸುಕ್ಷೇತ್ರ ನರಸೀಪುರ ಕಂಚರಗಟ್ಟಿ ತಾಲೂಕು ಹಾವೇರಿಯವರ ನೇತೃತ್ವದಲ್ಲಿ ನಡೆಯಲಿದೆ. ರಾತ್ರಿ 8ರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಡಿಕಲ್ ಮತ್ತು ರಾತ್ರಿ 9:30ರಿಂದ ಚಾಪರ್ಕ ಕಲಾವಿದರು ಕಾಪಿಕಾಡಿವರಿಂದ ಹೆಸರಿಟ್ಟಾಯ್ತು ಕನ್ನಡ ನಾಟಕ ನಡೆಯಲಿದೆ. ಈ ಸಂದರ್ಭದಲ್ಲಿ ಅಧ್ಯಕ್ಷರು, ಸರ್ವ ಸದಸ್ಯರು, ಆಡಳಿತ ಮಂಡಳಿ ಮತ್ತು ಊರಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು. ನಮ್ಮ ಉಪ್ಪುಂದ ಗ್ರಾಮದ ಅರಮಕೋಡಿ ಈಶ್ವರ ದೇವಸ್ಥಾನ ಎನ್ನುವುದು ಬಹಳ ಕಾರಣಿಕ ಕ್ಷೇತ್ರವಾಗಿದ್ದು, ಇಲ್ಲಿ ಈಶ್ವರ ದೇವಸ್ಥಾನದ ಪಕ್ಕದಲ್ಲಿ ಶ್ರೀ ರಾಮ ಮಂದಿರ ಇದೆ. ಈ ರಾಮ ಮಂದಿರ ನಾವು ಇತ್ತೀಚೆಗೆ ನಿರ್ಮಾಣ ಮಾಡಿಕೊಂಡಿದ್ದು 2006ನೇ ಇಸ್ವಿಯಲ್ಲಿ. ಮೊದಲು ಇಲ್ಲಿ ಮೀನುಗಾರಿಕಾ ಸಮುದಾಯ ಹಳೆಬಂಡೆ ರಂಪಣಿಯವರು ಮಡಲಿನ ಚಪ್ರದಲ್ಲಿ ಭಜನೆಯನ್ನು ಮಾಡ್ತಾಯಿದ್ರು. ಕಡೆ ಊರವರೆಲ್ಲ ಸೇರಿ ಇಲ್ಲಿ ಮಂದಿರವನ್ನು ನಿರ್ಮಾಣ ಮಾಡುವುದಂತ ತೀರ್ಮಾನ ಮಾಡಿ ಒಂದು ಸುಂದರವಾದ ರಾಮ ಮಂದಿರವನ್ನು ನಿರ್ಮಾಣ ಮಾಡಿ ರಾಮಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಬ್ರಾಹ್ಮಣರ ಪೂಜೆಯನ್ನು ಮಾಡ್ತಾ ಇದ್ದೇವೆ. ಈಗ ನಾವು 2006ನೇ ಇಸ್ವಿಯಲ್ಲಿ ಮಾಡಿದಂಥ ದೇವಸ್ಥಾನವು ಅಷ್ಟಬಂಧ ಲೇಪ ಬಿಟ್ಟಿರುವುದರಿಂದ ತಂತ್ರಿಗಳ ಮುಖಾಂತರವಾಗಿ ಭಟ್ರು ಮತ್ತು ಸಮ್ಮುಖದಲ್ಲಿ ವಿಚಾರಿಸಿದಾಗ ಅದು 13 ವರ್ಷಕ್ಕೆ ಅಷ್ಟಬಂಧ ಮಾಡಬೇಕೆನ್ನುವ ಒಂದು ನಿಯಮವನ್ನು ಪ್ರಕಾರ ಹೇಳಿದ್ದಾರೆ. ಆದ್ದರಿಂದ ಅಷ್ಟಬಂಧ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದನ್ನು ಊರವರಲ್ಲಿ ನಾವು ಮೀಟಿಂಗನ್ನು ಮಾಡಿದವಾಗ ಎರಡೂ ಕಾರ್ಯಕ್ರಮವನ್ನು ಒಟ್ಟಿಗೆ ಮಾಡೋಣ, ಈ ಈಶ್ವರ ದೇವಸ್ಥಾನದ ವರ್ಧಂತ್ಯುತ್ಸವ ಮತ್ತು ರಾಮ ಮಂದಿರದ ಅಷ್ಟಬಂಧ ಮಹೋತ್ಸವವನ್ನು ಒಟ್ಟಿಗೆ ಮಾಡಿದರೆ ನಮಗೆ ವೆಚ್ಚವನ್ನು ಕಡಿಮೆ ಬರ್ತದೆ ಅನ್ನುವ ಉದ್ದೇಶದಿಂದ ಎರಡೂ ಕಾರ್ಯಕ್ರಮವನ್ನು ಒಟ್ಟಿಗೆ ಇಟ್ಟುಕೊಂಡಿದ್ದೇವೆ. ಆದ್ದರಿಂದ ಇದನ್ನು ವಿಶೇಷವಾಗಿ ಮಾಡಬೇಕೆನ್ನುವ ಒಂದು ಉದ್ದೇಶದಿಂದ ಎಲ್ಲವರ ಊರವರ ಸಹಕಾರದಿಂದ ಮತ್ತು ಆಡಳಿತ ಮಂಡಳಿಯವರು ಊರವರ ಸಹಕಾರದಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಕಾರ್ಯಕ್ರಮಕ್ಕೆ ನಾವು ಊರ ಪರಊರ ಮಹನೀಯರು ಎಲ್ಲರನ್ನ ಆಹ್ವಾನ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಎಲ್ಲರಲ್ಲಿ ಭಕ್ತಕೋಟಿ ಬಂಧುಗಳಲ್ಲಿ ದೈನ್ಯದಿಂದ ಆಡಳಿತ ಮಂಡಳಿಯ ಪರವಾಗಿ ಹಾಗೂ ಊರವರ ಪರವಾಗಿ ಬೇಡಿಕೊಳ್ತಾ ಇದ್ದೇನೆ. ಅರಮಕೋಡಿ ಶ್ರೀ ಈಶ್ವರ ದೇವಸ್ಥಾನ ಮಡಿಕಲ್ ಇಲ್ಲಿ ನಡೆಯತಕ್ಕಂಥ ಕಾರ್ಯಕ್ರಮ ಅಂತ ಹೇಳಿದರೆ 12/2/2024ರಿಂದ 2/2020ರವರೆಗೂ ವಿಶೇಷವಾಗಿ ಕಾರ್ಯಕ್ರಮ ನಡೆಯಲಿರುವುದು. ಆದರೆ ಅದರಲ್ಲಿ 2012 ಅನ್ನ ಸಂತರ್ಪಣೆ ನಡೆಯುವುದರಿಂದ ಇಲ್ಲಿವರೆಗೂ ಸಾಧಾರಣ ಬಹುಸಂಖ್ಯೆಯ ಜನರು ಬಂದು ಪ್ರಸಾದವನ್ನು ಸ್ವೀಕರಿಸಿಕೊಂಡು ಎಲ್ಲ ಕಾರ್ಯಕ್ರಮದಲ್ಲೂ ಇಷ್ಟೋ ತನಕ ಇವತ್ತಿನ ದಿನದವರೆಗೂ ಒಳ್ಳೆಯ ರೀತಿಯಿಂದ ನಡೀತಿದೆ. ಸಾಧಾರಣ 1,000ದಿಂದ 1,500 ಜನದವರೆಗೂ ಇವತ್ತಿನ ಸೇವೆಯಲ್ಲಿ ನಡೀತಾ ಇದೆ. ಹಾಗೆಯೂ ಕೂಡ ನಾಳೆ 16ರಂದು 17ರಂದು 18ರಂದು ವಿಶೇಷ 6-7 ಸಾವಿರ ಜನದ ವೆಚ್ಚದಲ್ಲಿ ಒಂದು ಹೊತ್ತಿನಲ್ಲಿ ನಡೆಯಲು ಸಾಧ್ಯತೆ ಇದೆ. ಹಾಗೆ 20ರಲ್ಲಿ ಕೂಡ 6-7 ಸಾವಿರ ಜನದ ವೆಚ್ಚದಲ್ಲಿ ಕಾರ್ಯಕ್ರಮವನ್ನು ನಡೆಯಲಿದೆ. ಹಾಗೆ ಕೂಡ ಅಂಬಿಗರ ಚೌಡಯ್ಯ ಸ್ವಾಮಿಗಳನ್ನು ಕೂಡ 20ನೇ ತಾರೀಕಿನಲ್ಲಿ ಸಾನ್ನಿಧ್ಯದಲ್ಲಿ ಬಂದು ರುದ್ರಹೋಮ ಮತ್ತು ಗಂಗಾ ಪೂಜೆ ಪೂರ್ಣಾವತಿ ಆದ ನಂತರ ಗಂಗಾ ಪೂಜೆ ಸಭಾ ಕಾರ್ಯಕ್ರಮ ಎಲ್ಲ ಇರುವುದರಿಂದ ವಿಶೇಷ ಕಾರ್ಯಕ್ರಮದಲ್ಲಿ ಬೀಚಿನಲ್ಲೂ ಕೂಡ ಕೆಲವು ಆಟ ಸಂಸ್ಕೃತಿ ಕಾರ್ಯಕ್ರಮ ನಾನಾ ನಮೂನೆ ವಿಧಿವಿಧಾನಗಳೆಲ್ಲ ನಡೆಯುವುದರಿಂದ ಎಲ್ಲ ಊರ ಭಕ್ತಾದಿಗಳು
ನಮ್ಮ ಊರಿಗೆ ಬಂದು ಹಿಂದೂ ಕೂಡ 3 ವರ್ಷದ ಹಿಂದೆ ಯಾವ ರೀತಿಯ ಕಾರ್ಯಕ್ರಮ ನಡೆದಿದೆ ಅದೇ ರೀತಿಯಂತೆ ಕೂಡ ನಮ್ಮಲ್ಲಿ ಈ ಸಂದರ್ಭದಲ್ಲೂ ಅದೇ ನಿರೀಕ್ಷೆಯಲ್ಲಿದ್ದೇವೆ. ಎಲ್ಲರೂ ಅದೇ ನಿರೀಕ್ಷೆಯಲ್ಲಿದ್ದಾರೆ. ಆದ್ದರಿಂದ ಇವತ್ತಿನವರೆಗೆ ಯಾವುದೇ ಕೊರತೆ ನಮ್ಮಲ್ಲಿ ಕಂಡು ಬಂದಿಲ್ಲ. ಇನ್ನೂ ಕೂಡ ಮುಂದೆ ಇದಕ್ಕೂ ಹೆಚ್ಚಿನ ಸಹಕಾರ ಸಿಗ್ತದೆ, ನಿರೀಕ್ಷೆಯಲ್ಲಿದ್ದೇವೆ ಅಂತ ಹೇಳೋದು ನಮ್ಮ ಅಭಿಪ್ರಾಯವಾಗಿದೆ. ಅಲ್ಲಿವರೆಗೂ ಎಲ್ಲ ಊರ ಪರ ಊರ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು. ಅದಕ್ಕೆ ನಮ್ಮಲ್ಲಿ ಗೌರವ ಉಂಟು. ನಿಮಗೆ ಬಂದರೆ ಯಾವುದೇ ತೊಂದರೆ ತಾಪತ್ರ ಆಗದೆ ನಮ್ಮ ಊರಿನವರಿಂದ ನಿಮಗೆ ಸಹಕಾರ ಉಂಟು. ಯಾರು ಬರದೆ ಬರುವುದಕ್ಕೆ ಆಲೋಚನೆ ಮಾಡುವಂತಿಲ್ಲ. ಎಲ್ಲದಕ್ಕೂ ಅನುಕೂಲ ಉಂಟು. ಜೆಪಿ ಬಡಾಕೆರೆ, ವಿ4 ನ್ಯೂಸ್, ಬೈಂಟೂರು.